ನಮಸ್ಕಾರ, ಇದು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ನಾನು ವಸಂತ್. ವೀಕ್ಷಕರೇ, ತುಮಕೂರಿನ ಈ ಒಂದು ಸರ್ಕಾರಿ ಶಾಲೆಯ ಪಕ್ಕ ಇರುವಂಥ ಒಂದು ಗ್ಯಾಸ್ ಏಜೆನ್ಸಿ ಇವತ್ತು ಅಥವಾ ಗ್ಯಾಸ್ ಗೋಡೌನ್ ಇವತ್ತು ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಇದು ಗ್ಯಾಸ್ ಏಜೆನ್ಸಿಗಳ ಒಂದು ಹುಡುಗಾಟಿಕೆನ, ಅದು ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುವಂಥ ಒಂದು ನಡೆ ಇದೆಯಲ್ಲ, ಇದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗ್ತಾ ಇದೆ. ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಗ್ಯಾಸ್ ಗೋಡೌನ್, ಶಾಲೆಯ ಕೇವಲ 100 ಮೀಟರ್ ವ್ಯಾಪ್ತಿಯಲ್ಲೇ ಸಿಲಿಂಡರ್ ಸಂಗ್ರಹ ಮಾಡಲಾಗುತ್ತೆ ಅಂತಂದರೆ, ಇದು ತುಮಕೂರಿನ ಪಾಲಸಂದ್ರ ಸರ್ಕಾರಿ ಶಾಲೆಯ ಪಕ್ಕವೇ ಇರುವಂಥ ಗೋಡೌನ್ನಿಂದಾಗಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಮಾತಾಡ್ತಾ ಹೋಗೋಣ. ಅಲ್ಲಿ ಯಾವ ರೀತಿ ಮಕ್ಕಳು ಜೀವ ಭಯದಲ್ಲೇ ಶಾಲೆಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಜನಪ್ರತಿನಿಧಿಗಳು ಏನು ಹೇಳ್ತಾರೆ, ಶಿಕ್ಷಕರು ಏನು ಹೇಳ್ತಾರೆ, ಅಲ್ಲಿನ ಸ್ಥಳೀಯರ ಮಾತುಗಳೇನು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ತುಮಕೂರಿನ ಪಾಲಸಂದ್ರದ ಸರ್ಕಾರಿ ಶಾಲೆ ಇದು. ಈ ಸರ್ಕಾರಿ ಶಾಲೆಯ ಪಕ್ಕವೇ ಗ್ಯಾಸ್ ಗೋಡೌನ್ ಇದೆ. ಮಕ್ಕಳ ಜೀವದ ಜೊತೆ ಗ್ಯಾಸ್ ಏಜೆನ್ಸಿಗಳು ಇಲ್ಲಿ ಚೆಲ್ಲಾಟವಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಕೇವಲ 100 ಮೀಟರ್ ವ್ಯಾಪ್ತಿ, ಅಂದ್ರೆ ಶಾಲೆಯ ಕೇವಲ 100 ಮೀಟರ್ ವ್ಯಾಪ್ತಿಯಲ್ಲೇ ಸಿಲಿಂಡರ್ಗಳನ್ನು ಸಂಗ್ರಹ ಮಾಡಲಾಗುತ್ತೆ. ಶಾಲೆಯ ಕೇವಲ 100 ಮೀಟರ್ ವ್ಯಾಪ್ತಿಯಲ್ಲಿ ಸಿಲಿಂಡರ್ಗಳನ್ನು ಸಂಗ್ರಹಿಸಲಾಗುತ್ತೆ. ತುಮಕೂರಿನ ಪಾಲಸಂದ್ರ ಸರ್ಕಾರಿ ಶಾಲೆಯ ಪಕ್ಕವೇ ಇದೆ, 100 ಮೀಟರ್ ಅಂತರದಲ್ಲೇ ಇದೆ. ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಇರುವಂಥ ಗೋಡೌನ್. ಯಾವುದೇ ಕ್ಷಣದಲ್ಲಿ ಏನೇ ದುರಂತ ಸಂಭವಿಸುವ ಆತಂಕ ಕೂಡ ಅಲ್ಲಿನ ಜನರದ್ದು. ಅಂದ್ರೆ ಗೋಡೌನ್ ತೆರವು ಮಾಡಿ ಅಂತ 2017ರಲ್ಲೇ ಮನವಿ ಮಾಡಿಕೊಳ್ಳಲಾಯಿತು. 9 ವರ್ಷ ಆಗೋಯ್ತು, ಆದರೂ ಕೂಡ ಆ ಗ್ಯಾಸ್ ಗೋಡೌನ್ ಮಾತ್ರ ಸ್ಥಳಾಂತರ ಆಗಿಲ್ಲ. ಶಿಕ್ಷಣ ಇಲಾಖೆ, ಸ್ಥಳೀಯ ಆಡಳಿತದಿಂದ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸುತ್ತೆ. ಹಲವಾರು ಬಾರಿ ದೂರು ನೀಡಿದ್ರೂ ಕೂಡ ಸ್ಪಂದನೆ ಅನ್ನುವಂಥ ಸಿಕ್ಕಿಲ್ಲ. ಪಿಡಿಒ, ಸಂಬಂಧಪಟ್ಟ ಅಧಿಕಾರಿಗಳ ಜಾಣ ಮೌನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಗೋಡೌನ್ ತೆರವಿಗೆ 2017ರಲ್ಲೇ ಮನವಿ ಮಾಡಿಕೊಳ್ಳಲಾಯಿತು. ಸುಮಾರು 9 ವರ್ಷನೇ ಆಯಿತು. 2017ರಲ್ಲೇ ಮನವಿ ಮಾಡಿಕೊಂಡಿದ್ರೂ ಕೂಡ ಆ ಗೋಡೌನ್ನ ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ಮಾತ್ರ ಆಗಿಲ್ಲ. ಪಿಡಿಒ ಏನು ಮಾಡ್ತಿದ್ದಾರೆ? ಜನಪ್ರತಿನಿಧಿಗಳಿಗೆ ಇದು ಗೊತ್ತೇ ಇಲ್ವಾ? ಅಥವಾ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ದಾರಾ? ಅದು ಸರ್ಕಾರಿ ಶಾಲೆಯ ಪಕ್ಕದಲ್ಲೇ. ಮಕ್ಕಳ ಪರಿಸ್ಥಿತಿ ಏನಾಗಬೇಡ, ಜೀವ ಅಂಗೈಯಲ್ಲಿಡ್ಕೊಂಡು ಮಕ್ಕಳು ಶಾಲೆಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಇಲ್ಲಿ ನಿಯಮಗಳನ್ನು ಸ್ಪಷ್ಟವಾಗಿ ಗಾಳಿಗೆ ತೂರಲಾಗಿರುವಂಥದ್ದು ಗೊತ್ತಾಗುತ್ತೆ. ಕಾಗದದ ಮೇಲಷ್ಟೇ ಅಧಿಕಾರಿಗಳ ತನಿಖೆಯ ಆದೇಶ ಸೀಮಿತವಾಗಿದೆ, ಕೇವಲ ಭರವಸೆ ಅಷ್ಟೇ. ಆದರೆ ಜನಪ್ರತಿನಿಧಿಗಳದ್ದು ಕಾಲಹರಣ ಮಾಡುವಂಥ ಒಂದು ಬೇಜವಾಬ್ದಾರಿತನ, ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲೇ ಇದೆ. ಶಾಲೆಗಳ ಬಳಿ ಗೋಡೌನ್ ಇರೋದ್ರಿಂದ, ಗ್ಯಾಸ್ ಗೋಡೌನ್ ಇರೋದ್ರಿಂದ ಏನಾದರೂ ದುರಂತ ಸಂಭವಿಸ್ಬಿಟ್ರೆ ಯಾರು ಹೊಣೆ ಇದಕ್ಕೆ? ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುವವರ ವಿರುದ್ಧ ಕ್ರಮ ಯಾವಾಗ? ಗಂಭೀರ ಲೋಪದ ಬಗ್ಗೆ ಜಿಲ್ಲಾಡಳಿತ ಮೌನ ಮುರಿಯೋದು ಯಾವಾಗ? ಇದ್ರ ಬಗ್ಗೆ ದನಿ ಎತ್ತಬೇಕಲ್ಲ. ನಿಯಮ ಗಾಳಿಗೆ ತೂರಿ ಶಾಲೆ ಬಳಿ ಗೋಡೌನ್ ನಿರ್ಮಾಣ ಮಾಡಿದ್ದು ಹೇಗೆ? ಸ್ಥಳೀಯರಂತೂ ಇದರ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಫ್ರೀಡಮ್ ಟಿವಿ ಈ ಸುದ್ದಿಯನ್ನ ತಾರ್ಕಿಕ ಅಂತ್ಯವನ್ನು ಕಾಣಿಸಿಯೇ ತೀರುತ್ತೆ. ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ. ವೀಕ್ಷಕರೇ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಪಾಲಸಂದ್ರ ಗ್ರಾಮದಲ್ಲಿ ಕಂದಮ್ಮಗಳ ಸುರಕ್ಷತೆಯನ್ನು ಪ್ರಶ್ನೆ ಮಾಡುವಂಥ ಒಂದು ದಾರುಣ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿನಿತ್ಯ ಅಕ್ಷರ ಕಲಿಯೋದಕ್ಕೆ ಅಂತ ಬರುವಂಥ ನೂರಾರು ಮಕ್ಕಳು ಇಲ್ಲಿಗೆ ಬರ್ತಾರೆ, ಅಂದರೆ ಸರ್ಕಾರಿ ಶಾಲೆಗೆ ಬರ್ತಾರೆ. ಆದರೆ ವಿಚಿತ್ರ ಅಂದರೆ, ಆಶ್ಚರ್ಯ ಅಂದರೆ, ದುರ್ದೈವದ ಸಂಗತಿ ಅಂದರೆ, ಶಾಲೆಯ ಕೇವಲ 100 ಮೀಟರ್ ವ್ಯಾಪ್ತಿಯಲ್ಲೇ ಗ್ಯಾಸ್ ಸಿಲಿಂಡರ್ ಗೋಡೌನ್ ಇದೆ, ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅಂದರೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರೂ ಕೂಡ 2017ರಲ್ಲೇ ಅದನ್ನು ಶಿಫ್ಟ್ ಮಾಡಿ ಬೇರೆ ಕಡೆಗೆ ಅಂತ ಹೇಳಿದ್ರು ಕೂಡ, ಆದರೂ ಕೂಡ ಜಪ್ಪಯ್ಯ ಅಂದರೂ ಕೂಡ ಗ್ಯಾಸ್ ಗೋಡೌನ್ ಮಾತ್ರ ಶಿಫ್ಟ್ ಆಗಿಲ್ಲ. ಒಂದು ವೇಳೆ ಇಲ್ಲಿ ಏನಾದರೂ ಅನಾಹುತ ಆದರೆ ನಡೆಯಬಹುದಾದ ದೊಡ್ಡ ದುರಂತದ ಕಲ್ಪನೆಯೇ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಹೀಗಿರುವಾಗ ಗೋಡೌನ್ ಶಿಫ್ಟ್ ಮಾಡಲಿಕ್ಕೆ ಯಾಕೆ ಮುಂದಾಗಲಾಗ್ತಾ ಇಲ್ಲ? ಇದೆಲ್ಲದರ ಕುರಿತು
ನಾವು ಇವತ್ತು ಮಾತಾಡ್ತಾ ಹೋಗ್ತೀವಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ನಲ್ಲಿ. ಈ ಕುರಿತು ಇವತ್ತಿನ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಅಲ್ಲಿನ ಒಂದು ಗೋಡೌನ್ ಮತ್ತು ಅಲ್ಲಿಯ ಶಾಲೆಯ ಸ್ಥಿತಿಗತಿ ಇದೆಲ್ಲವನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಇದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಪಾಲಸಂದ್ರ ಗ್ರಾಮ. ಇಲ್ಲಿ ಶಾಲೆ ಕಲಿಯುತ್ತಿರುವ ನೂರಾರು ಮಕ್ಕಳು ಪ್ರತಿದಿನ ಆತಂಕದ ನೆರಳಿನಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಕಾರಣ ಶಾಲೆ ಪಕ್ಕದಲ್ಲೇ ಧಗಧಗಿಸುವ ಅಪಾಯವನ್ನ ಹೊತ್ತು ನಿಂತಿರುವ ಗ್ಯಾಸ್ ಸಿಲಿಂಡರ್ ಗೋಡೌನ್. ಪ್ರತಿನಿತ್ಯ ನೂರಾರು ಮಕ್ಕಳು ಶಾಲೆಗೆ ಆಗಮಿಸುತ್ತಿದ್ದು, ಒಂದು ವೇಳೆ ಇಲ್ಲಿ ಯಾವುದಾದರೂ ಅನಾಹುತ ಸಂಭವಿಸಿದರೆ ಊಹಿಸಲು ಅಸಾಧ್ಯವಾದ ದೊಡ್ಡ ದುರಂತವೇ ನಡೆಯಲಿದೆ ಎಂಬ ಆತಂಕ ಪೋಷಕರು ಮತ್ತು ಗ್ರಾಮಸ್ಥರಲ್ಲಿದೆ. ಸಮಸ್ಯೆ ಇಂದಿನದ್ದಲ್ಲ. 2017ರಲ್ಲೇ ಈ ಗೋಡೌನ್ನ ಅಪಾಯಕಾರಿ ಸ್ಥಳದ ಕುರಿತು ಶಿಕ್ಷಣ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆಯಲಾಗಿತ್ತು. ಶಾಲಾ ಮಕ್ಕಳ ಸುರಕ್ಷತೆ ಕುರಿತು ಕೂಡಲೇ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು ಎನ್ನಲಾಗ್ತಿದೆ. ಆದರೆ ಕಾಗದದ ಮೇಲೆ ಆದೇಶಗಳು ಗುಳೆ ಹೊರಟವೋ ಏನೋ. ಸುಮಾರು 9 ವರ್ಷಗಳು ಕಳೆದರೂ ಗೋಡೌನ್ ಮಾತ್ರ ಅದೇ ಸ್ಥಳದಲ್ಲಿ ದೃಢವಾಗಿ ನಿಂತಿದೆ. ಇದು ಸಾರ್ವಜನಿಕರಲ್ಲಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಸರ್, ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆ. ಅದರಿಂದ ಸಪೋಸ್ ಒಂದು 100 ಮೀಟ್ರೂ ಆಗಲ್ಲ ಅನ್ಸುತ್ತೆ. ಅದು ಅಲ್ಲೇ ಇಲ್ಲಿ ಗ್ಯಾಸ್ ಏಜೆನ್ಸಿ ಓಪನ್ ಮಾಡ್ಕೊಂಡಿದ್ದಾರೆ. ಆ ಗ್ಯಾಸ್ ಏಜೆನ್ಸಿಯಿಂದ ಮಕ್ಕಳಿಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತಾಯಿದೆ. ಅಕಸ್ಮಾತ್ ಇಲ್ಲಿ ಏನಾದರೂ ಗ್ಯಾಸ್ದೇನೋ ಹೆಚ್ಚು ಕಡಿಮೆ ಆದರೆ ಇಲ್ಲಿ ನೂರಾರು ಮಕ್ಕಳು ಸ್ಕೂಲಿಗೆ ಬರ್ತಾರೆ, ಹಳ್ಳಿ ಕಡೆಯಿಂದ ಬರ್ತಾರೆ. ಅವ್ರಿಗೆ ಅಷ್ಟೊಂದು ಸೇಫ್ಟಿ ಬಗ್ಗೆ ಗೊತ್ತಿರಲ್ಲ. ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಸ್ಕೂಲ್ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಹಂಗಾಗಿ ಇಲ್ಲಿ ಗ್ಯಾಸ್ ಏಜೆನ್ಸಿ ಇರೋದೊಂದು ಸ್ವಲ್ಪ ತೊಂದರೆ ಇದೆ. ಅದನ್ನು ಏನನ್ನ ಮಾಡಿ ತೆರವುಗೊಳಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಸರ್, ಅದು ನಮಗೂ ಸರಿ ಗೊತ್ತಿಲ್ಲ. ಈ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಏನು ಅಂತ ಹೇಳಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರಾಮಸ್ಥರು ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ. ಆದರೂ ಇಲ್ಲಿ ನಡೆಸ್ತಾ ಇದ್ದಾರೆ. ಸ್ಕೂಲ್ ಇರೋದು ಅವ್ರು ನೋಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಅಧಿಕಾರಿಗಳು ಸಮಸ್ಯೆನೋ ಇಲ್ಲ ಅಥವಾ ಇವರು ಓನರ್ ಬೇರೆ ಏನೋ ಮಾಡ್ಕೊಂಡವ್ರೋ ಗೊತ್ತಿಲ್ಲ. ಅದು ನಿಯಮಗಳ ಪ್ರಕಾರ ಶಾಲೆಗಳ ಹತ್ತಿರ ಇಂತಹ ಸ್ಫೋಟಕ ವಸ್ತುಗಳ ಸಂಗ್ರಹಣಾ ಕೇಂದ್ರಗಳಿಗೆ ಅವಕಾಶವಿಲ್ಲ. ಆದರೆ ಸರ್ಕಾರಿ ಶಾಲೆಯ ಕೇವಲ 100 ಮೀಟರ್ ವ್ಯಾಪ್ತಿಯಲ್ಲೇ ಈ ಗೋಡೌನ್ ಇರೋದಾಗಿ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾರೊಬ್ಬರೂ ಇತ್ತ ತಿರುಗಿಯೂ ನೋಡಿಲ್ಲ. ಕೇವಲ ಭರವಸೆಗಳಷ್ಟೇ ಸಿಕ್ಕಿವೆಯೇ ವಿನಃ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವಿಷಯದಲ್ಲಿ ಪಿಡಿಒ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಈ ಮೌನವೇಕೆ? ಸ್ಥಳೀಯರ ಆಕ್ರೋಶಕ್ಕೆ ಬೆಲೆ ಇಲ್ಲವೇ? ಮಕ್ಕಳ ಪ್ರಾಣಕ್ಕಿಂತ ಈ ಗ್ಯಾಸ್ ಗೋಡೌನ್ಗೆ ಅಷ್ಟು ರಕ್ಷಣೆ ಏಕೆ ನೀಡಲಾಗ್ತಾ ಇದೆ ಎಂಬ ನೇರ ಪ್ರಶ್ನೆಯನ್ನ ಗ್ರಾಮಸ್ಥರು ಅಧಿಕಾರಿಗಳ ಮುಂದಿಡ್ತಿದ್ದಾರೆ. ಇಲ್ಲಿ ಸರ್ಕಾರಿ ಸ್ಕೂಲ್ ಇದೆ. ಆದ್ರೆ ಇಲ್ಲಿ ಒಂದು 50 ಮೀಟರಲ್ಲಿ ಗ್ಯಾಸ್ ಗೋಡನ್ ಇದೆ. ಇಲ್ಲಿ ಜನಗಳಿಗೆ ಎಲ್ಲ ತೊಂದರೆ ಆಗುತ್ತಿದೆ. ಓಡಾಡೋರಿಗೆ ಸ್ಮೆಲ್ ಬರುತ್ತೆ, ಓಡಾಡೋಕ್ಕಾಗಲ್ಲ. ಅದರಿಂದ ಈ ಜಾಗವನ್ನು ಮತ್ತೊಂದು ಕಡೆಗೆಲ್ಲ ಸ್ಥಳಾಂತರ ಮಾಡಬೇಕಂದು ಕೇಳ್ತಿದ್ವಿ. ಅದರಿಂದ ಇಲ್ಲಿ ತುಂಬ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಗ್ಯಾಸ್ ಗೋಡನ್ ವಾಸನೆ ಹೋಗೋರು ಬರೋರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಅದರಿಂದ ನೀವು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆಲ್ಲ ಸ್ಥಳಾಂತರ ಮಾಡಬೇಕೆಂದು ಕೇಳ್ತಾ ಇದ್ದೀನಿ. ಅವರು ತಂದಿದ್ದು, ಆದರೆ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದರಿಂದ ನಾವು ಈಗ ಇಲ್ಲಿಂದ ಹೊರಗಡೆ ಸ್ಥಳಾಂತರ ಮಾಡೋಕ್ಕೆ ಕೇಳ್ಕೊತಾ ಇದ್ದೀವಿ. ಯಾವುದೇ ದೊಡ್ಡ ಅನಾಹುತ ಸಂಭವಿಸಿ ಜೀವಹಾನಿಯಾದ ಬಳಿಕ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಮುನ್ನೆಚ್ಚರಿಕೆಯಾಗಿ ಈಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗೋಡೌನ್ ಅನ್ನ ಕೂಡಲೇ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಎಂಬುದು ಪಾಲಸಂದ್ರದ ಸಮಸ್ತ ಜನರ ಒಕ್ಕೊರಲಿನ ಒತ್ತಾಯ. ಕಂದಕಕ್ಕೆ ಬಿದ್ದ ಮೇಲೆ ಪರಿತಪಿಸುವುದನ್ನು ಬಿಟ್ಟು ಅಮಾಯಕ ಮಕ್ಕಳ ಸುರಕ್ಷತೆಯ ಈ ಗಂಭೀರ ಪ್ರಶ್ನೆಗೆ ಸಂಬಂಧಪಟ್ಟ ಇಲಾಖೆ ಮತ್ತು ಜಿಲ್ಲಾಡಳಿತ ಯಾವ ಉತ್ತರ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಚಿನ್ ಎಸ್, ಫ್ರೀಡಮ್ ಟಿವಿ, ತುಮಕೂರು. ಗಂಗಾಧರೇಶ್ವರ ಪ್ರೌಢಶಾಲೆ ನಾವು ಗಮನಿಸ್ತಿದ್ವಿ. ಪಾಲಸಂದ್ರ ಸರ್ಕಾರಿ ಶಾಲೆ ಇದು. ಆ ಸರ್ಕಾರಿ ಶಾಲೆಯ ಅನತಿ ದೂರದಲ್ಲೇ ಇದೆ ಈ ಗೋಡೌನ್, ಅಂದರೆ ಗ್ಯಾಸ್ ಗೋಡೌನ್. ಅದು ಕೂಡ ಈ ನೋಡಿ, ಸ್ಫೋಟಕ ವಸ್ತು ಸಂಗ್ರಹ ಮಾಡುವಂಥ ಒಂದು ಗ್ಯಾಸ್ ಗೋಡೌನ್ ಕೇವಲ 100 ಮೀಟರ್ ಅಂತರದಲ್ಲಿದೆ. ಮಕ್ಕಳು ಶಾಲೆಯಲ್ಲಿ ಪಾಠ ಕಲಿಯೋದಕ್ಕೆ ಅಂತ ಬೇರೆ ಬೇರೆ
ಊರುಗಳಿಂದ ಇಲ್ಲಿಗೆ ಬರ್ತಾರೆ, ಶಾಲೆಗೆ ಬರ್ತಾರೆ. ಅಲ್ಲೇನಾದರೂ ಅಪ್ಪಿತಪ್ಪಿ ಆ 100 ಮೀಟರ್ ಅಂತರದಲ್ಲಿರುವಂತಹ ಸಿಲಿಂಡರ್ ಶೇಖರಣೆ ಮಾಡಿಡುವಂತಹ ಒಂದು ಗೋಡೌನ್ ಏನಾದರೂ ಅಲ್ಲೇನಾದರೂ ಅಪ್ಪಿತಪ್ಪಿ ಸ್ಫೋಟಗೊಂಡ್ರೆ ಕತೆ ಏನು? ಎಂಥ ದೊಡ್ಡ ದುರಂತವೇ ಆಗೋಗ್ಬಿಡುತ್ತೆ. ಸಾಮಾನ್ಯ ಎಲ್ರಿಗೂ ಗೊತ್ತಿರೋ ವಿಚಾರ, ಒಂದು ಸಿಲಿಂಡರ್ ಸ್ಫೋಟಗೊಂಡ್ರೆ ಯಾವ ರೀತಿಯ ಒಂದು ಅದರ ತೀವ್ರತೆ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಬೆಂಕಿ ಅಥವಾ ಅಗ್ನಿಯ ಜ್ವಾಲೆ ಎಲ್ಲಿವರೆಗೂ ವ್ಯಾಪಿಸುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಹೀಗಿರುವಾಗ ಆ ಗೋಡೌನ್ನಲ್ಲಿ ಸಾಕಷ್ಟು ಸಿಲಿಂಡರ್ಗಳ ಸಂಗ್ರಹವೇ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಸಿಲಿಂಡರ್ ಸ್ಫೋಟ ಏನಾದರೂ ಆಯಿತು ಗೋಡೌನ್ನಲ್ಲಿ ಅಂತಂದರೆ ಅಲ್ಲಿ ನೂರಾರು ಸಿಲಿಂಡರ್ಗಳಿರ್ತವೆ. ಆಗುವಂಥ ದುರಂತ ಬರೀ ಜಸ್ಟ್ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೇ ಬೆಚ್ಚಿ ಬೀಳ್ತೀವಿ. ಹೀಗಿರುವಾಗ ಶಾಲೆಯ ಅನತಿ ದೂರದಲ್ಲೇ ಕೇವಲ 100 ಮೀಟರ್ ಒಳಗಡೆ ಅಲ್ಲಿ ಏಜೆನ್ಸಿಯ ಒಂದು ಗೋಡೌನನ್ನು ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತಂದರೆ ಮಕ್ಕಳ ಅಥವಾ ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಅವ್ರಿಗೆ ಅರಿವಿರಲಿಲ್ವಾ? ಒಂದು ಕಾಮನ್ ಸೆನ್ಸ್ ಅಲ್ವಾ? ಅದನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕು, ತೆರವು ಮಾಡಬೇಕು ಅನ್ನುವಂಥ ಕೂಗು 2017ರಿಂದಲೇ ಕೇಳಿ ಬರ್ತಾ ಇದೆ. ಇಷ್ಟಾದರೂ ಕೂಡ ಸಂಬಂಧಪಟ್ಟಂಥವರು ತಲೆ ಕೆಡಿಸ್ಕೊಳ್ತಾ ಇಲ್ಲ, PDO ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನಾಗಿದೆ? ಆ ಭಾಗದ ಜನಪ್ರತಿನಿಧಿಗಳಿತ್ತ ಗಮನ ಹರಿಸ್ಬೇಕಲ್ಲ. ಈ ಹೋರಾಟ ಅನ್ನುವಂಥದ್ದು ಸಾಮಾಜಿಕ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. 2017ರಿಂದ ಅಂತಂದರೆ ಈಗ 2026 ಅಂದರೆ 9 ವರ್ಷ ಆಗೋಯ್ತು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ತುಮಕೂರಿನ ನಮ್ಮ ಪ್ರತಿನಿಧಿ ಸಚಿನ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಚಿನ್, ಮಕ್ಕಳ ಜೀವದೊಂದಿಗೆ ಗ್ಯಾಸ್ ಏಜೆನ್ಸಿಗಳು ಚೆಲ್ಲಾಟ ಆಡ್ತಾ ಇದೆಯಾ ಅಂತ. ಮಕ್ಕಳ ಶಾಲೆಯ 100 ಮೀಟರ್ ವ್ಯಾಪ್ತಿಯಲ್ಲೇ ಗೋಡೌನ್ ಇದೆ ಅಂತಂದರೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಪ್ರತಿನಿತ್ಯ ಮಕ್ಕಳು ಜೀವ ಭಯದಲ್ಲೇ ಶಾಲೆಗೆ ಹೋಗಬೇಕಾದಂಥ ಪರಿಸ್ಥಿತಿನ ಅಲ್ಲಿ? ಎಸ್, ಏನು ವಸಂತ್, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಪಾಲ್ಸಂದ್ರಲ್ಲಿರುವಂತಹ ಡೇಂಜರ್ ಝೋನ್ ಅಂತಾನೆ ಹೇಳ್ಬೋದು. ಏನ್ ಇದಕ್ಕೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. 2017ರಲ್ಲೇ ಗೋಡನ್ ವಿರುದ್ಧ ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಮಕ್ಕಳ ಸುರಕ್ಷತೆ ಬಗ್ಗೆ ವರದಿ ನೀಡುವಂತೆ ಏನು ಹಿಂದಿನ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೂಡ ನೀಡಿತ್ತು. ಆದ್ರೆ ವರ್ಷಗಳು ಕಳೆದ್ರು ಗೋಡನ್ ಮಾತ್ರ ಅದೇ ಜಾಗದಲ್ಲಿರುವಂತದ್ದು. ಸರ್ಕಾರಿ ಶಾಲೆಯ 100 ಮೀಟರ್ ವ್ಯಾಪ್ತಿಯಲ್ಲೇ ಗ್ಯಾಸ್ ಗೋಡನ್ ಇದೆ. ವಸಂತ್, ಸಾಕಷ್ಟು ಆರೋಪಗಳು ಇದ್ರೂ ಕೂಡ ಈಗ ಪ್ರಭಾವಶಾಲಿ ಯಾರು ಇದ್ದಾರೆ ಅವ್ರ ಹಿಂದೆ ಅಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಶಾಲೆಗೆ ಬರುವ ನೂರಾರು ಮಕ್ಕಳ ಸುರಕ್ಷತೆ ಬಗ್ಗೆ ಸ್ಥಳೀಯರು ಒಂದು ಆತಂಕನ ವ್ಯಕ್ತಪಡಿಸಿದ್ದಾರೆ. ವಸಂತ್, ಈಗ ಮಕ್ಕಳು ಮಾತಾಡ್ಸಿದ್ರ, ಮಕ್ಕಳೇನು ಏನು ಹೇಳ್ತವೆ? ಪಕ್ಕದಲ್ಲೇ ಅಲ್ಲಿ ಗೋಡೌನ್ ಇದೆ ಅಂತಂದಾಗ 100 ಮೀಟರ್ ಅಂತರದಲ್ಲಿ ನಮಗೆಲ್ಲ ಗೊತ್ತಿರುವಂಥ ವಿಚಾರ, ಒಂದು ಸಿಲಿಂಡರ್ ಸ್ಫೋಟಗೊಂಡ್ರೆ ಅದರ ಒಂದು ತೀವ್ರತೆ ಹೇಗಿರುತ್ತೆ ಅಂತ. ಇನ್ನು ನೂರಾರು ಸಿಲಿಂಡರ್ಗಳು ಗೋಡೌನ್ನಲ್ಲಿ ಸಂಗ್ರಹ ಇರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರ ಜೀವಕ್ಕೆ ಯಾರು ಹೊಣೆ? ಮಕ್ಕಳನ್ನ ಯಾರನ್ನಾದ್ರೂ ಮಾತಾಡ್ಸಿದ್ರ, ಏನು ಹೇಳ್ತಾರೆ ಅಂತ ಮಕ್ಕಳು? ಅಲ್ಲಿ ಶಾಲಾ ಮಕ್ಕಳು ಬಂದ್ಬಿಟ್ಟು ಅಲ್ಲಿ ಏನಾಗುತ್ತೆ, ಕ್ಯಾಮ್ರಾ ಮುಂದೆ ಮಾತಾಡ್ಲಿಕ್ಕೆ ಹಿಂಜರಿಕೆ ಪಟ್ರು. ಬಟ್ ಆದ್ರೆ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ಪ್ರಾಂಶುಪಾಲ ಸ್ವತಃ ಹಿಂದೆ ಅಂದ್ರೆ 2017ರಲ್ಲೇ ಈಗ ಕಂಪ್ಲೇಂಟ್ ಮಾಡಿತ್ತು, ತೆರವು ಮಾಡಿ ದಯವಿಟ್ಟು ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ, ಅಪ್ಪಿತಪ್ಪಿ ಅವಘಡ ಸಂಭವಿಸಿದ್ರೆ ಜೀವಕ್ಕೆ ಯಾರು ಹೊಣೆ ಅಂತ ಹೇಳಿ ಸಾಕಷ್ಟು ಜನ ಸ್ಥಳೀಯರ ಒಂದು ಆರೋಪ ಮಾಡ್ತಾ ಇದ್ರು ಕೂಡ ಈವರೆಗೆ ಆ ಬಗ್ಗೆ PDO ಸೇರಿದಂತೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಚಿನ್, ಸಂಬಂಧಪಟ್ಟಂತ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ದೇ ಇರೋದಕ್ಕೆ ಕಾರಣ ಏನಿರಬಹುದು? ಅದೇ ಪ್ರಭಾವಿ ಇದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇರೋಂಥದ್ದು. ವಸಂತ್, ಪ್ರಭಾವಿ ಇದ್ದಾರೆ ಆತ ಗೋಡನ್ ಮಾಲೀಕ ಏನಿದ್ದಾನೆ, ಆತನಿಗೆ ಬೆಂಬಲ ಇದೆ, ಅಂದ್ರೆ ರಾಜಕೀಯ ನಾಯಕರ ಬೆಂಬಲ ಇದೆ, ಹಾಗಾಗಿ ಅಲ್ಲೇ ಗೋಡನ್ ಮುಂದುವರಿತಾ ಇದೆ ಅಂತ ಹೇಳಿ ಅಲ್ಲಿ ಸ್ಥಳೀಯರು ಒಂದು ಆರೋಪಗಳು ಮಾಡ್ತಾ ಇರುವಂತದ್ದು. ವಸಂತ್, ಆದ್ರೆ ಏನು PDOನ ಮಾತಾಡ್ಸಕ್ಕೆ ಸಂಪರ್ಕ ಮಾಡಿದಾಗ PDO ಫೋನ್ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ, ಕೈಗೆ ಸಿಗೋದಿಲ್ಲ, ಈ ರೀತಿ ಅಲ್ಲಿ ಇರುವಂತದ್ದು. ವಸಂತ್, ಈಗ ನಿಯಮವನ್ನು ಗಾಳಿಗೆ ತೂರಿ, ಈಗ ಸರ್ಕಾರಿ ಶಾಲೆ ಇದೆ ಅಂತಂದರೆ ಅಲ್ಲಿಂದ 100 ಮೀಟರ್ ಒಳಗಡೆ ಈ ಗೋಡೌನ್ ಇದೆ ಅಂತಂದರೆ ಆ ಗೋಡೌನ್ ನಿರ್ಮಾಣ ಆಗುತ್ತೆ ಅಂತಂದರೆ ಸೊ ಬಹುಶಃ ಒಂದು ಈತ ಪ್ರಭಾವಿ ಅನ್ನುವಂಥ ತಾವು ಹೇಳ್ತಾ ಇದ್ರಿ. ಮತ್ತು ಅನುಮತಿ ಕೊಟ್ಟಂಥವ್ರು ಅಥವಾ ಇದನ್ನು ಗಮನಕ್ಕೆ PDO ಗಮನಕ್ಕೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದ ನಂತರದಲ್ಲೂ ಕೂಡ 2017ರ ಹೋರಾಟದ ನಂತರಲ್ಲೂ ಅದು ಅಲ್ಲೇ ಇದೆ ಅಂತಂದರೆ ಯಾರಿದ್ರ ಹಿಂದೆ ಇರಬಹುದು ಅಂತ? ವಸಂತ್, ಅದು ಬಹಿರಂಗವಾಗಿ ಅಲ್ಲಿ ಜನ ಹೇಳಲಿಕ್ಕೆ ಬರ್ತಾ ಇಲ್ಲ, ಬಟ್ ರಾಜಕೀಯ ನಾಯಕರ ಬೆಂಬಲದಿಂದ ಇದೆ ಅಂತ ಹೇಳಿ ಬರ್ತಾ ಇರೋಂಥದ್ದು. ಬಟ್ ಗೋಡನ್ ತೆರವುಗೊಳಿಸಿ ಮಕ್ಕಳ ಜೀವ ಉಳಿಸಿ ಅಂತ ಹೇಳಿ ಸ್ಥಳೀಯರ ಒಂದು ಒಕ್ಕಲಿನಿಂದ ಹೇಳ್ತಿರುವಂತದ್ದು. ಸಚಿನ್, ಮಾತಾಡ್ತೀನಿ ನಿಮ್ಮ ಜೊತೆ. ಸ್ಥಳೀಯರು ಹೋರಾಟಗಾರರು ನಾಗರಾಜ್ ಅಂತ ಹೆಚ್ಚಿನ ನಮ್ಮ ಜೊತೆ ಮಾತಾಡ್ತಾರೆ. ಹೆಚ್ಚಿನ ವಿವರಣೆಯನ್ನು ಕೇಳೋಣ ಅವರಿಂದ. ನಾಗರಾಜ್ ಅವರು ನಮಸ್ತೆ. ಸರ್ ನಮಸ್ತೆ. ಸರ್, ಶಾಲೆ ಪಕ್ಕದಲ್ಲೇ ಅನತಿ ದೂರದಲ್ಲೇ ಗೋಡೌನ್ ಇದೆ, ಅದು ಗ್ಯಾಸ್ ಏಜೆನ್ಸಿ ಅಲ್ಲಿ ನಡೆಸ್ತಾ ಇರುವಂಥದ್ದು.
ಸೊ ಇದು ಯಾವ ರೀತಿ ಒಂದು ರೀತಿ ಡೇಂಜರ್ ಝೋನ್ ಅಲ್ಲಿ ಇದೆ ಶಾಲೆ ಅಂತ ಅನ್ಸುತ್ತೆ ಅಂತ. ಸರ್ ಅಲ್ಲಿ ಹತ್ರದಲ್ಲ ಸ್ಕೂಲ್ ಇದೆ, ಅಕ್ಕಪಕ್ಕ ಮನೆಗಳು ಸಹ ಇದೆ. ಹ್ಮ್ ನಾವ್ ಆಕ್ಚುಲಿ ಆ ರೋಡಲ್ಲಿ ಓಡಾಡ್ಬೇಕು ಸಹ ಸ್ಮೆಲ್ ಬರ್ತಾನೆ ಇರ್ತಾರೆ, ಡಬ್ ಮಾಡೋದು ಮತ್ತೆ ಗೋಡನ್ ಲೋಡ್ ಮಾಡೋದು ಇವೆಲ್ಲ ಮಾಡ್ತಾನೆ ಇರ್ತಾರೆ. ಹಾ ನಾವು ಹಲವಾರು ಬಾರಿ ಹೇಳಿದೀವಿ, ಅಟ್ಲೀಸ್ಟ್ ನೈಟ್ ಆಫ್ ಟೈಮ್ ನಾವು ಮಾಡ್ಕೊಡ್ರಪ್ಪ, ಡೇ ಟೈಮಿಗೆಲ್ಲ ಓಡಾಡ್ತಿರ್ತೀವಿ, ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮ ಜೀವಕ್ಕೆ ಯಾರು ಹೊಡೆ ಅಂತ ಕೇಳ್ತೀವಿ. ಹ್ಮ್ 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 ತೀರಾ ಇದ್ ಮಾಡ್ತಾರೆ. ಈ ವಿಚಾರ ಗ್ರಾಮ ಪಂಚಾಯತಿ ರಮೇಶ್ ಅವ್ರಿಗೆ ಹಲವಾರು ಬಾರಿ ಹೇಳಿದೀವಿ ಸರ್, ಹಲವಾರು ಬಾರಿ ಕೊಟ್ಟಿದೀವಿ, ಮನವಿ ಸಹ ಕೊಟ್ಟಿದೀವಿ. ಹ್ಮ್ ಅವ್ರು ಯಾವುದೇ ತರದ್ದು ಮೇಲೆ ಕ್ರಮ ವಹಿಸಿಲ್ಲ, ಮತ್ತೆ ಅವ್ರಿಗೆ ನೋಟಿಸ್ ಸಹ ಕೊಟ್ಟಿಲ್ಲ. ಹೇಳಿದ್ರೆ ನೋಟಿಸ್ ಕೊಟ್ಟಿದೀವಿ, ಖಾಲಿ ಮಾಡಕ್ ಹೇಳ್ತೀವಿ ಅಂತ ಹೇಳ್ತಾರೆ ಹೊರತು, ಹ್ಮ್ ಬಟ್ ಮಕ್ಕಳು ಜೀವಕ್ಕೆ ಬೆಲೆ ಇಲ್ದಂಗೆ ಮಾಡಾಕಿದ್ದಾರೆ. ಅಲ್ಲ ಈಗ ಗೋಡೌನ್ಗೆ ನೋಡಿ ಮಕ್ಕಳ ಜೀವಕ್ಕಿಂತನೂ ಕೂಡ ಗೋಡೌನೇ ಇಂಪಾರ್ಟೆಂಟ್ ಆಯಿತು ಅಧಿಕಾರಿಗಳಿಗೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಪರ್ಮಿಷನ್ ಕೊಟ್ಟವ್ರು ಯಾರು, ಈಗ ಅದನ್ನ ತೆಗೆಸೋದಕ್ಕೆ ಯಾಕೆ ಹಿಂದೇಟು ಅಂತ. ಸರ್ ಅಲ್ಲಿ ಇದು ಜಾಗಕ್ಕೆ ಅದು ಕಮರ್ಷಿಯಲ್ ಇದಕ್ಕೆ ಇದೇ ಆಗಿಲ್ಲ ಸರ್, ಜಾಗ ಕುಂಟೆ ಅದು ಇನ್ನೂ ಇದ್ರಲ್ಲೇ ಇದೆ, ಕೃಷಿ ಇದ್ರಲ್ಲೇ ಇದೆ. ಒಂದು ಮತ್ತೆ ಕಟ್ಟಡ ಕಟ್ಬೇಕಾದ್ರೆ ಗ್ರಾಮ ಪಂಚಾಯತಿಂದ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ ರಮೇಶ್ ಅವರು. ಬಟ್ ಇಲ್ಲಿವರೆಗೂ ಸುಂಕ ವಸೂಲಾತಿ ಸಮೇತನೂ ಆಗಿಲ್ಲ ಸರ್ ಅದಕ್ಕೆ. ಓಕೆ 2017-16 ಮೇ ಬಿ ಏನೂ ತಗೊಂಡಿಲ್ಲ, ಬಟ್ ಬಂದವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಏನೋ ರಾಜಕೀಯ ಹಿನ್ನೆಲೆ ಇರೋ ಲೆಕ್ಕಾಚಾರಕ್ಕೆ ಇದೆ ಸರ್. ಅಂದ್ರೆ ಯಾರೇ ಕ್ರಮ ಕೊಂಡು ಲೆಟರ್ ಕೊಟ್ಟರೆ ಆಗಲ್ಲ. ಗೋಡೌನ್ ನಿರ್ಮಾಣ ಆಗಿದೆ ಅಂತಂದ್ರೆ ಯಾರ ಪ್ರಭಾವ ಇರಬಹುದು ಅಂತ ಅನ್ಸುತ್ತೆ. ಹೇಳಕ್ ಬರಲ್ಲ ಸರ್, ಅಲ್ಲಿ ಯಾರ ಹೆಸರು ಹೇಳಲ್ಲ. ಸ್ಥಳೀಯರು ಏನೋ ಹೇಳಿಕೆ ಕೊಡಿ ಅಂದ್ರೆ ನಾಳೆ ನಮ್ಮ ಸುಮ್ಮನೆ ಬಿಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಎದುರ್ಕೊಂಡೇ ಹೋಗ್ತಾರೆ. ಅಂದ್ರೆ ಆತ ಪ್ರಭಾವಿ ಆಗಿದ್ದಾರೆ ಅಂತ ಆಯ್ತು. ಇದಾರೆ ಸರ್, ಪ್ರಭಾವಿ ಇರೋದಕ್ಕೆ ಅಲ್ವಾ ಸರ್ ಇಷ್ಟು ವರ್ಷ ಯಾವ ತೆರಿಗೆ ಇಲ್ಲ ಸರ್. ಗ್ರಾಮ ಪಂಚಾಯತಿ ಬೇಕಾದ್ರೆ ತಗೊಂಡ್ ಕೇಳಿ ನೋಡಿ, ತೆರಿಗೆ ಎಷ್ಟು ಕಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳಿ. ಅನಾಧಿಕೃತವಾಗಿ ಕಟ್ಟಡ ಅಂತಾರೆ, ತೆರಿಗೆನೂ ಇಲ್ಲ, ಆರಾಮಾಗಿ ಗೋಡನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಜನರಿಗೆ ರಕ್ಷಣೆ ಇಲ್ಲ, ಬೆಲೆ ಇಲ್ಲ ಅನ್ನಂಗ್ ಆಗಿದೆ. ಅಲ್ಲ ಸರ್, ಮಕ್ಕಳ ಜೀವಕ್ಕಿಂತನೂ ಗೋಡೌನ್ ದೊಡ್ಡದಾಗೋಯ್ತಾ? ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಂತ ಅನ್ಸಲ್ವಾ ಸರ್? ಈ ಪರಿಸ್ಥಿತಿ ಹಂಗೆ ಇದೆ ಸರ್ ಅಲ್ಲಿ. ಈಗ ನಿಮ್ಮ ಟಿವಿಯಿಂದಾನೆ ಏನೋ ಎಚ್ಚೆತ್ಕೊಂಡು ಅಧಿಕಾರಿಗಳು ಹೋಗಿ ಅದ್ರ ಮೇಲೆ ಕ್ರಮ ತಗೊಂಡ್ರೆ ಅಲ್ಲಿ ಹಲವಾರು ಜೀವಗಳಿಗೆ ಬೆಲೆ ಸಿಗುತ್ತೆ. ಅಲ್ಲ, ನಾವು ಅಧಿಕಾರಿಗಳನ್ನ ನಾವು ತರಾಟೆ ತೆಗೆದುಕೊಂಡೇ ತೀರ್ತೇವೆ, ಸುಮ್ಮನೆ ಬಿಡೋ ಮಾತೇ ಇಲ್ಲ. ಈ ಸುದ್ದಿಯನ್ನ ನಾವು ತಾರ್ಕಿಕ ಅಂತ್ಯವನ್ನ ಕಾಣಿಸೇ ತೀರ್ತೇವೆ. ಆ ಗೋಡನ್ನು ಎತ್ತಂಗಡಿ ಆಗಬೇಕಷ್ಟೇ. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಹೋಗ್ತೀವಿ. ನೀವು ಕೂಡ ಸಾಮಾಜಿಕ ಹೋರಾಟಗಾರರಾಗಿದ್ದೀರಿ. PDOನ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಆ ಗೋಡೌನ್ ಎತ್ತಂಗಡಿ ಮಾಡಿಸುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಬೇಕಾಗುತ್ತೆ. ಇಲ್ಲ ಸರ್, ಇಲ್ಲಿ ಆಲ್ರೆಡಿ ನೋಡಿ ನಾನು ಲೆಟರ್ಗಳೆಲ್ಲ ಕೊಟ್ಟಿದ್ದೀನಿ, ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೀನಿ. ಜಿಲ್ಲಾ ಪಂಚಾಯತ್ ಅವರು ಸಂಬಂಧಪಟ್ಟ PDO ಸಮೇತ ಹೇಳಿದ್ದಾರೆ. ಆ PDO ಮಾತ್ರ ಇನ್ನು ಏನು ಕ್ರಮ ತಗೊಂಡಿಲ್ಲ. ನಾನು 2-3 ಹಾಗೆ ಲೈನಲ್ಲಿರಿ ನಾಗರಾಜು, ಲೈನಲ್ಲಿರಿ. PDO ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬೇಕಾದ್ರೆ ನೀವೇ ಮಾತಾಡಿಸ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಸ್ವತಃ PDO ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಓಕೆ, ಬಹುಶಃ ಲೈನ್ ಕಟ್ ಆಯ್ತು ಅಂತ ಅನ್ಸುತ್ತೆ. ಮತ್ತೊಮ್ಮೆ ಅವರನ್ನು ಸಂಪರ್ಕಿಸೋ ಪ್ರಯತ್ನವನ್ನು ಮಾಡ್ತೀವಿ. ನಾಗರಾಜು, ತಾವು ಹೇಳ್ತಾ ಇದ್ರಿ ಶಿಕ್ಷಣ ಇಲಾಖೆ ಇತ್ತ ಗಮನ ಹರಿಸ್ಬೇಕಲ್ಲ ಸರ್. ಮಕ್ಕಳ ಜೀವಕ್ಕಿಂತ ದೊಡ್ಡದೇನಲ್ಲ ಈ ಗೋಡೌನ್ ಅಲ್ವೇ? ಶಿಕ್ಷಣ ಇಲಾಖೆ ಯಾಕೆ ಮೌನ ವಹಿಸಿದೆ ಅಂತ ಸರ್? ಶಿಕ್ಷಣ ಇಲಾಖೆ ಆಲ್ರೆಡಿ ಲೆಟರ್ ಹಾಕಿದ್ದಾರೆ. ಇದ್ರ ಮೇಲೆ ಏನಿದೆ ಕ್ರಮ ಜರುಗಿಸಿ ಅದು ಅನಧಿಕೃತವಾಗಿದೆ, ದಯವಿಟ್ಟು ನಮ್ಮಿಂದ ತೊಂದರೆ ಆಗಿರೋದನ್ನ ತೆರವು ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡಕ್ ಹೇಳಿ ಅಂತ. ಬಟ್ ಅಲ್ಲಿರೋ HM ಸಮೇತ ಮೊನ್ನೆ ಹೋಗಿ ನಾವು ಪ್ರಶ್ನೆ ಮಾಡಿದ್ರು ಸಹ ಅವರು ಸಹ ಎದುರ್ಕೊಂತಾರೆ ಸರ್, ನಮಗೆ ಏನಾರ ಪ್ರಾಬ್ಲಮ್ ಆದ ನಾಳೆ ಅಂತೇಳಿ. ಓಕೆ, ಬಹುಶಃ ತಾವು ಹೋರಾಟಗಾರರಾಗಿದ್ದೀರಿ. 2017ರಿಂದನೂ ಕೂಡ ಈ ಮಟ್ಟದ ಒಂದು ಹೋರಾಟ ನಡೀತಾ ಇದೆ. 9 ವರ್ಷ ಆಗೋಯ್ತು, ಇನ್ನೂ ಕೂಡ ಆ ಗೋಡೌನ್ ತೆರವು ಮಾಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಆಗ್ತಿರುವಂತ ಎದುರಿಗಿರುವಂತ ಅಡ್ಡಿಗಳೇನು ಸರ್ ನಿಮ್ಗೆ? ಸರ್ ಅಡ್ಡಿಗಳು ಏನಿಲ್ಲ ಸರ್, PDOನೇ ಕರೆಕ್ಟಾಗಿ ಕ್ರಮ ವಹಿಸ್ತಿಲ್ಲ ಸರ್. ನಾಗರಾಜು, ಹಾಗೇ ಇರಿ. PDO ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಗಮನಕ್ಕೂ ಬಂದಿರಬಹುದು ಅಂತ ಅನ್ಸುತ್ತೆ, ಪಾಲ್ಸಂದ್ರ ಅನ್ನುವಂಥದ್ದು ಸರ್ಕಾರಿ ಶಾಲೆ ಇರುವಂಥ ಜಾಗ. 100 ಮೀಟರ್ ಅಂತರದಲ್ಲಿ ಗೋಡೌನ್ ಇದೆಯಂತಲ್ಲ ಸರ್, ಗ್ಯಾಸ್ ಗೋಡೌನ್. 100 ಮೀಟರ್ ಹತ್ರ ಇಲ್ವಲ್ಲ ಸರ್, ದೂರ ಇದೆಯಲ್ಲ ಸರ್. ತುಮಕೂರಿನ ಪಾಲಸಂದ್ರ ಸರ್ಕಾರಿ ಶಾಲೆಯ ಪಕ್ಕನೇ ಇದೆಯಂತೆ 100 ಮೀಟರ್ ಅಂತರದಲ್ಲಿ ಗೋಡೌನ್. ಇಲ್ಲ ಸರ್, ದೂರ ಇದೆ. ಬಹಳಷ್ಟು ವರ್ಷಗಳಿಂದ ಇದೆ, ದೂರ ಇದೆ. ನಾವು ಚೆಕ್ ಮಾಡಿ 100 ಮೀಟರ್ಗಿಂತ ದೂರ ಇದೆ. ಎಜುಕೇಶನ್ ಇಲಾಖೆ ಅವರೆಲ್ಲ ಲೆಟರ್ ಕೊಟ್ಟಿದ್ದಾರೆ 100 ಮೀಟರ್ಗಿಂತ ದೂರ ಇದೆ ಅಂತ. ನಾಗರಾಜು ನಮಸ್ತೆ. ನಮಸ್ತೆ. PDO ಸರ್ ಇದ್ದಾರೆ, ರಮೇಶ್ ಅವರು ಇದ್ದಾರೆ. 100 ಮೀಟರ್ ಗಿಂತನೂ ತುಂಬಾ ದೂರ ಇದೆ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ ಸರ್, ತೆರವು ಮಾಡಕ್ಕೂ ಸಮೇತ ಅವರೇ ನೋಟಿಸ್ ಕೊಟ್ಟಿದ್ದಾರೆ ಅಂತ ನನಗೆ ಹಿಂಬಾರ ಕೊಟ್ಟಿದ್ದಾರೆ. ಯಾರು? ಅವರೇ ಹಿಂಬಾರ ಕೊಟ್ಟಿದ್ದಾರೆ. ಮತ್ತೆ ಇಲ್ಲ ತೆರವು ಮಾಡ್ತೀವಿ, ಹೌದು ಅದಕ್ಕೆ ನಾವು ಸುಂಕ ಕರಪಿ ಇದ್ ಮಾಡಿಲ್ಲ, ಸರಿನಾ, ಅನಧಿಕೃತ ಕಟ್ಟಡನೂ ಹೌದು ಅಂತ ಅವರೇ ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಂಡಿದ್ದಾರೆ ಅಂದ್ರಿ? PDO ಸಾಹೇಬ್ರೆ ಕೊಟ್ಟಿದ್ದಾರೆ ಸರ್. ರಮೇಶ್ ಅವರೇ ಇದ್ರಲ್ಲ ಕೇಳಿ.
ಹಲೋ ಸಾಹೇಬ್ರೆ ನಮಸ್ತೆ, ನಾಗರಾಜ್ ಅಂತೇಳಿ BSS ಮುಖಂಡ. ನಮಸ್ಕಾರ, ಹೇಳಿ ಸರ್. ಸರ್ ಹೇಳ್ಬೇಕು ಸರ್, ಅದೇ ತಾವೇ ಕೊಟ್ಟಿದ್ರಲ್ಲ ಸರ್ ಹಿಂಬಾರ, ಹೌದು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ತೆರವು ಮಾಡಿಸ್ತೀವಿ, ಅದು ಅನಧಿಕೃತ ಕಟ್ಟಡ ಅಂತಾನೆ ಹೇಳಿದ್ದೀರಿ. ಹಾ, ಅಲ್ಲ ನೀವ್ ಹೇಳಿದ್ದೀರಾ ಅಲ್ವಾ ಹೇಳಿ ಸರ್, ಹತ್ರ ಇದೆ ಲೆಟರ್ letter ಇದೆ. ಹಾಕಿದೀವಿ ಸರ್, ನಾವು ಲೆಟರ್ letter ಹಾಕಿದೀವಿ. ನಿಮ್ಗೆ ಏನ್ ಅಲ್ಲ, ಮಾಹಿತಿ ಹೇಳಿ ಬೇಕು ಸರ್, ಅವ್ರಿಗೆ ಆಫೀಸಲ್ಲಿ ಹೇಳಿ. ಕೊಡ್ತೀವಿ ತಾವು ಸರ್, ಕೊಟ್ಟಿರೋ letter ಕೊಡ್ತೀವಿ. ಸಮೇತ ನಮಗೆ ನಿಮ್ಗೆ ಏನ್ ಮಾಹಿತಿ ಬೇಕು ಆಫೀಸಲ್ಲಿ ಕೊಡ್ತೀವಿ, ಬನ್ನಿ ಸರ್. ಆಫೀಸ್ ನಮ್ಮ ಹತ್ರ ಇರೋ ಮಾಹಿತಿ ಕೊಡ್ತೀವಿ. 100 ಮೀಟರ್ಗಿಂತ ದೂರ ಇದೆ ಅಂತ ಕೊಟ್ಟಿದ್ದಾರೆ ಸರ್ ಹಿಂದೆನೆ. ನಾವು ಅಲ್ಲೇ ಬಹಳಷ್ಟು ವರ್ಷಗಳಿಂದ ಹಿಂದೆ ಇರೋದದು, ಇವತ್ತಲ್ಲ ಸರ್ ಇರೋದು. ಅಲ್ಲ ಸರ್, ಈಗ ತಾವು PDO ಆಗಿದ್ದೀರಿ ರಮೇಶ್ ಅವರೇ, ತಾವ್ ಶಾಲೆಯಿಂದ ಯಾರು ಮಾತಾಡ್ತಿರೋದು ಗೊತ್ತಾಗ್ತಿಲ್ಲ ಸರ್, ತಾವ್ ಯಾರು ಮಾತಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ. ನಾವು ಫ್ರೀಡಮ್ ಟಿವಿಯಿಂದ ಮಾತಾಡ್ತಿರೋದು ಸರ್, ಬೆಂಗಳೂರು ಕಚೇರಿಯಿಂದ ನಮ್ಮ ಫ್ರೀಡಮ್ ಟಿವಿಯಿಂದನೇ ಮಾತಾಡ್ತಿರೋದು. ಸುದ್ದಿಯನ್ನು ಬಿತ್ತರಿಸ್ತಿದೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿಸ್ತೃತವಾದ ವರದಿ ಬಿತ್ತರಿಸ್ತಿದೀವಿ. ಶಾಲಾ ಮಕ್ಕಳು ಹೋಗುವಂತ ಶಾಲೆಯ ಅನತಿ ದೂರದಲ್ಲೇ ಈ ಗ್ಯಾಸ್ ಗೋಡೌನ್ ಇದೆ ಅಂತಂದ್ರೆ ನಮ್ ಕಡೆಯಿಂದ ಏನ್ ಅದಕ್ಕೇನ್ ಸಹಕಾರ ಇಲ್ಲ ಸರ್. ಗ್ಯಾಸ್ ಗೋಡನಿಗೆ ನಾವು ಸಹಕಾರ ಯಾವತ್ತೂ ಕೊಟ್ಟಿಲ್ಲ. ಬಟ್ 100 ಮೀಟರ್ ಅಂತರದಲ್ಲಿದೆ ಅನ್ನುವಂಥದ್ದು ಇದೆಯಲ್ಲ, ಕೇಳಿ ಬರ್ತಿದೆಯಲ್ಲ ಅಂತ. ಅವರು 100 ಮೀಟರ್ಗಿಂತ ದೂರ ಇದೆ ಅಂತಾನೆ ಹೇಳ್ತಿದ್ದಾರೆ ಇವರು. ನಾಗರಾಜ್ ಅವರು ಹೇಳ್ತಿದ್ದಾರೆ, ನಾಗರಾಜ್ ಸರ್ ಅವ್ರು 100 ಮೀಟರ್ ಹತ್ರನೇ ಇದೆ ಅಂತ. ನಾವು ಸಹ ಹೋಗಿ ಚೆಕ್ ಮಾಡಿ 100 ಮೀಟರ್ಗಿಂತ ದೂರ ಇದೆ ಅಂತ ಅವ್ರು ಹೇಳ್ತಾರೆ, ಗ್ಯಾಸ್ ಗೋಡನ್ ಅವರು. ಈಗ 100 ಮೀಟರ್ಗಿಂತ ದೂರ ಇದೆ ಅಂದ್ರೆ ಎಷ್ಟು ದೂರ ಇದೆ ಸರ್? ಜಾಸ್ತಿ ಇದೆ ಸರ್, 100 ಮೀಟರ್ಗಿಂತ ಸ್ವಲ್ಪ ದೂರನೇ ಇದೆ. ಅದ ಸ್ವಲ್ಪ ಅಂದ್ರೆ ಎಷ್ಟು ಇರಬಹುದು? ತಮಗೆ ಒಂದು ಕ್ಲಾರಿಟಿ ಇರುತ್ತಲ್ಲ. ಒಂದು 200 ಮೀಟರ್ ಮೇಲೆ ಇರ್ಬೋದು ಸರ್. ಈಗ ಸಾಮಾನ್ಯವಾಗಿ ಒಂದು ಶಾಲೆ ನಡೀತಾ ಇದ್ರೆ ಅಲ್ಲಿಂದ ಎಷ್ಟು ದೂರದಲ್ಲಿ ಇರ್ಬೇಕಾಗ್ತದೆ ಇದೆ ಸರ್? ನನಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ರ? ಇವಾಗ ಕೇಳಿಸ್ತಿದ್ಯಲ್ವಾ? ಇಲ್ಲ, ಕಟ್ ಆಗ್ತಾ ಇದ್ರ. ಈಗ ಕೇಳಿಸ್ತಿದ್ಯಾ? ಈಗ ಒಂದು ಶಾಲೆಯ ಒಂದು ಅನತಿ ದೂರದಲ್ಲಿ ಅಂತಂದ್ರೆ ಎಷ್ಟು ದೂರದಲ್ಲಿ ಯಾವುದೇ ಒಂದು ಗ್ಯಾಸ್ ಏಜೆನ್ಸಿ ಇರಬಹುದು, ಅಥವಾ ಗೋಡೌನ್ ಇರಬಹುದು, ಅಥವಾ ಈ ಸಾರಾಯಿ ಅಂಗಡಿ ಇರಬಹುದು. 100 ಮೀಟರ್ ದೂರದಲ್ಲಿ ಇರಬಾರ್ದು, 100 ಮೀಟರ್ ದೂರದೊಳಗಡೆ ಯಾವ್ದು ಇರಬಾರ್ದು ಅಂತಾನೆ ಸರ್ ಇರೋದು. ಓಕೆ, ನಾವು 100 ಮೀಟರ್ ದೂರದಲ್ಲಿ ಮಾಡಕ್ಕೆ ಯಾವುದೇ ಅವಕಾಶ ಕೊಡಲ್ಲ ಸರ್. ಓಕೆ, ಈಗ ಸರ್, 100 ಮೀಟರ್ ವ್ಯಾಪ್ತಿಯಲ್ಲಿ ಇಷ್ಟೊಂದು ಅಪಾಯಕಾರಿ ಗ್ಯಾಸ್ ಗೋಡೌನ್ಗಳು ಅಲ್ಲಿದೆ, ಆಯ್ತು 100 ಮೀಟರ್ಗಿಂತನೂ ತುಂಬಾ ದೂರದಲ್ಲಿದೆ ಅಂತ ಹೇಳ್ತಿದ್ರಿ. ಬಟ್ NOC ನೀಡಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತಲ್ಲ ಸರ್. ಸಾಮಾನ್ಯವಾಗಿ 1 ಕಿಲೋಮೀಟರ್ ದೂರದವರೆಗೂ ಕೂಡ ಇರಬೇಕು ಅನ್ನುವಂಥದ್ದು ಇದೆಯಲ್ಲ. ಬಹುಶಃ ರಮೇಶ್ ಅವ್ರು ಕಟ್ ಮಾಡಿದ್ರು ಅಂತ ಅನ್ಸುತ್ತೆ PDO. ಇಲ್ಲ, ಕಟ್ ಆಗ್ತಾ ಇದೆ, ತಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ಸರ್. ಓಕೆ, ನಾಗರಾಜು ಸರ್, ರಮೇಶ್ ಸರ್, ಬಹುಶಃ ಲೈನ್ ಕಟ್ ಆಯಿತು ಅಂತ ಅನ್ಸುತ್ತೆ. ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀನಿ. ಕಾಗದದ ಮೇಲಷ್ಟೇ ತನಿಖೆಯನ್ನು ನಡೆಸಿ ನಂತರದಲ್ಲಿ ಸೈಲೆಂಟ್ ಆಗುವಂತಹ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಂದು ಕಡೆ ನಾವು PDO ಮಾತಾಡಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾದಾಗ ಅವರು ಹೇಳ್ತಾ ಇದ್ರು, ಇಲ್ಲ 100 ಮೀಟರ್ ಒಳಗಡೆ ಇಲ್ಲ, 100 ಮೀಟರ್ಗಿಂತನೂ ದೂರದಲ್ಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಪರಿಶೀಲನೆ ಮಾಡಿದ್ದೀವಿ, 100 ಮೀಟರ್ಗಿಂತ ದೂರ ಇದೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಾವು ಗಮನಿಸ್ತಾ ಹೋಗ್ಬೋದು, ಯಾವುದೇ ಒಂದು ಶಾಲೆ ಅಂತ ಬಂದಾಗ ಶಾಲೆಯ ಆವರಣದಲ್ಲಿ, ಅದರಲ್ಲೂ ಕೂಡ ಶಾಲೆಯ ಅನತಿ ದೂರದಲ್ಲಿ, ಅಂದರೆ ಸಾಮಾನ್ಯವಾಗಿ ಗ್ಯಾಸ್ ಏಜೆನ್ಸಿ ಗೋಡೌನ್ಗಳಿರಬಹುದು, ಅಥವಾ ಸಾರಾಯಿ ಅಂಗಡಿಗಳಿರಬಹುದು, ಶಾಲೆಯಿಂದ ಇಂತಿಷ್ಟು ದೂರದಲ್ಲಿ ಇರಬೇಕಾಗುತ್ತೆ ಅನ್ನುವಂಥ ರೂಲ್ಸ್ಗಳಿದೆ. ಶಾಲೆಯ ಇಂತಿಷ್ಟು ದೂರದಲ್ಲಿ ಸಾರಾಯಿ ಅಂಗಡಿ ಇರಬಹುದು, ಅಥವಾ ಗ್ಯಾಸ್ ಏಜೆನ್ಸಿಯ ಗೋಡೌನ್ಗಳು ಇಂತಿಷ್ಟು ದೂರದಲ್ಲಿರಬೇಕು ಅನ್ನುವಂಥ ನಿಯಮಗಳೇ ಇದೆ. ಸೊ ಆದರೆ 100 ಮೀಟರ್ಗಿಂತ ಒಳಗಿದೆ ಅಂತ ಸ್ಥಳೀಯರು ಹೇಳ್ತಾರೆ. ಗ್ಯಾಸ್ ಸಿಲಿಂಡರ್ಗಳು ಅತ್ಯಂತ ಜ್ವಲನಕಾರಿ ಮತ್ತು ವಸ್ತುಗಳಾಗಿರುವುದರಿಂದಾಗಿ ಇವುಗಳ ಸಂಗ್ರಹಣೆಗೆ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ ಕಠಿಣ ನಿಯಮಗಳನ್ನು ಕೂಡ ರೂಪಿಸಿದೆ. ವಸತಿ ಪ್ರದೇಶ ಮತ್ತು ಶಾಲೆಗಳಿಂದ ದೂರ ಇರಬೇಕಾಗುತ್ತೆ. ಗ್ಯಾಸ್ ಏಜೆನ್ಸಿ ಗೋಡೌನ್ಗಳು ಯಾವುದೇ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು ಅಥವಾ ಜನನಿಬಿಡ ವಸತಿ ಪ್ರದೇಶಗಳಿಂದ ಕನಿಷ್ಠ 50ರಿಂದ 100 ಮೀಟರ್ ದೂರದಲ್ಲಿರಬೇಕು ಅನ್ನುವಂಥದ್ದಿದೆ. ಅಂದರೆ ಸುಮಾರು 160ರಿಂದ 330 ಅಡಿ ಸುರಕ್ಷಿತ ದೂರದಲ್ಲಿರಬೇಕು ಅನ್ನುವಂಥದ್ದಿದೆ. ಗೋಡೌನ್ನ ಸಾಮರ್ಥ್ಯ ಏನಾದರೂ ಹೆಚ್ಚಾಗಿದ್ದಲ್ಲಿ ಈ ದೂರದ ಮಿತಿ ಇನ್ನೂ ಹೆಚ್ಚಾಗುತ್ತೆ. ನಾವು PDO ಪ್ರಶ್ನೆ ಮಾಡೋಣ ಅಂತಿದ್ದೆ, ಕಟ್ಟಾಯಿತು. ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಸುರಕ್ಷಿತ ದೂರದಲ್ಲಿರಬೇಕು ಅನ್ನುವಂಥದ್ದು ಒಂದು, ಅದರ ಜೊತೆಗೇ ಗೋಡೌನ್ನಲ್ಲಿ ಸಿಲಿಂಡರ್ಗಳ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನುವಂಥದ್ದು ಏನಾದರೂ ಕಂಡು ಬಂದರೆ, ಆ ಸಾಮರ್ಥ್ಯ ಹೆಚ್ಚಿದ್ದಲ್ಲಿ ಆ ದೂರದ ಮಿತಿ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ.
ಗೋಡೌನ್ ಸುತ್ತಲೂ ಕೂಡ ಯಾವುದೇ ಅಪಾಯಕಾರಿ ಕಟ್ಟಡಗಳು ಕೂಡ ಇರಬಾರ್ದು, ಸುತ್ತಮುತ್ತ ಕನಿಷ್ಠ ಸುರಕ್ಷತಾ ವಲಯ ಇರಬೇಕು ಅನ್ನುವಂಥದ್ದಿದೆ. ಇನ್ನು ಸ್ಥಳೀಯರು ವಿಜಯ್ ಕುಮಾರ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್, ಗ್ಯಾಸ್ ಏಜೆನ್ಸಿ ಗೋಡೌನ್ ಇದೆಯಂತೆ ಶಾಲಾ ಮಕ್ಕಳು ಪಾಠ ಕಲಿಯುವಂತಹ ಸ್ಥಳದಲ್ಲೇ 100 ಮೀಟರ್ ಅಂತರದಲ್ಲಿ ಅಂತ ಒಂದು ಮಾಹಿತಿ ಸಿಗ್ತಿದೆ. ನಾವು PDO ಪ್ರಶ್ನೆ ಮಾಡಿದಾಗ ವಿಜಯ್ ಕುಮಾರ್ ಅವರು ಹೇಳ್ತಾ ಇದ್ದಿದ್ದು ಇಲ್ಲ ಸರ್ 100 ಮೀಟರ್ಗಿಂತ ಜಾಸ್ತಿ ದೂರದಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ತಾವು ನೋಡಿದಂತೆ ಹೇಳಿ ಸರ್. ಸರ್ ತಾವು ನೋಡಿದಂತೆ 100 ಮೀಟರ್ ಒಳಗೆ ಇದೆ ಸರ್. ಓಕೆ. ಇಲ್ಲಿ ನಾನು ಸ್ಥಳೀಯನಾಗಿ ಸುಮಾರು ವರ್ಷಗಳಿಂದ, ಸುಮಾರು ಒಂದು 12-13 ವರ್ಷದಿಂದನ ಇಲ್ಲಿನ ಶಾಲಾ ಆಗಲಿ, ಇಲ್ಲಿನ ಇಲ್ಲಿನ ಜನರು ಇನ್ನ ಅಬ್ಜೆಕ್ಷನ್ ಮಾಡ್ತಾ ಇದ್ರು. ಇಲ್ಲಿನ ಅಧಿಕಾರಿ ವರ್ಗದವರು ಏನೋ ಶಾಮೀಲಾಗಿ ಅದನ್ನ ಯಾವುದೇ ಕಾರಣಕ್ಕೂ ತೆರವುಗೊಳಿಸ್ದಂಗೆ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಅದನ್ನ ಈಗ ತೆರವು ಮಾಡಬೇಕು ಅಂತ ಹೇಳಿ ಎಲ್ಲ ದೂರ ಹಾಕ್ಬೇಕು. ಯಾಕಂದ್ರೆ ಅಲ್ಲಿನ ಸ್ಕೂಲ್ ಸ್ಕೂಲ್ ಹತ್ರ ಇರೋದ್ರಿಂದ ಏನೋ ಹೆಚ್ಚು ಕಮ್ಮಿ ಬ್ಲಾಸ್ಟ್ ಲಿಸ್ಟ್ ಆದ್ರೆ ಸಮಸ್ಯೆ, ಮಕ್ಳಿಗೆ ಸಮಸ್ಯೆ ಆಗ್ಬೋದು. ಅಲ್ಲಿನ ವಾಸನೆ ಆಗ್ಲಿ, ಸುತ್ತಮುತ್ತ ಗ್ಯಾಸ್ ವಾಸನೆಯಿಂದ ಮಕ್ಳಿಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ನಾವು ಈ ಫ್ರೀಡಮ್ ಟಿವಿಯಲ್ಲಿ ನಾವು ಮನವಿ ಮಾಡ್ಕೊಂಡ್ವಿ. ಓಕೆ. ಹಂಗಾಗಿ ಇವತ್ತಿನ ಸಂದರ್ಭದಲ್ಲಿ ಮಕ್ಕಳು ಅದನ್ನ ಮಕ್ಕಳನ್ನು ಸಹ ಅಬ್ಜೆಕ್ಷನ್ ಮಾಡಿದ್ದಾರೆ. ಓಕೆ, ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಮಕ್ಕಳು. ಈಗ ವಿಜಯ್ ಕುಮಾರ್ ಅವರ ಈ ಗೋಡೌನ್ ಇದೆಯಲ್ಲ, ಗೋಡೌನ್ ಅಲ್ಲಿ ಎಷ್ಟು ಸಿಲಿಂಡರ್ ಗಳನ್ನ ಸಂಗ್ರಹಿಸಿಡ್ತಾರೆ ಅಂತ? ಯಾಕಂದ್ರೆ ಸಾಮರ್ಥ್ಯಕ್ಕಿಂತ ಸಾವಿರದ ಮೇಲೆ ಸಿಲಿಂಡರ್ ಸಂಗ್ರಹಿಸ್ತಾರೆ. ಓಕೆ. ಏನೋ ಬ್ಲಾಸ್ಟ್ ಆದ್ರೆ ಅದು 500 ಮೀಟರ್ 1000 ಮೀಟರ್ ವರೆಗೂ ಅದು ಜನರಿಗೆ ತೊಂದರೆ ಆಗೋ ಮೊಮೆಂಟ್ಸ್ ಇದೆ ಸರ್. ಬಹುಶಃ PDOನ ಮತ್ತಷ್ಟು ಪ್ರಶ್ನಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಮುಂದಾಗ್ತಿದ್ವಿ. ಅಷ್ಟರೊಳಗಡೆ ಲೈನ್ ಕಟ್ ಆಯಿತು, ಅವರೇ ಸಂಪರ್ಕ ಕಟ್ ಮಾಡಿಕೊಂಡ್ರು ಅನಿಸುತ್ತೆ. ಅವರನ್ನು ಮತ್ತೊಮ್ಮೆ ಪ್ರಶ್ನಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದ್ರೆ PDO ಇದಕ್ಕೆ ಉತ್ತರಿಸಲೇಬೇಕು. ಅವ್ರು ಹೇಳ್ತಾ ಇದ್ರು ಇಲ್ಲ ಸರ್ 100 ಮೀಟರ್ಗಿಂತ ಜಾಸ್ತಿ ಇದೆ ಅಂತ. ಆದ್ರೆ 100 ಮೀಟರ್ ಹತ್ತಿರಗೆ 100 ಮೀಟರ್ ಅಂದ್ರೆ 350 ಅಡಿ. ಅಲ್ಲಿಗೂ ಸ್ಕೂಲ್ಗೂ 180-200 ಅಡಿ ಇದೆ ಸರ್. ರೋಡ್ ಪಕ್ಕಕ್ಕೂ ಇದೆ. ಆಮೇಲೆ ರೋಡ್ ಸ್ಥಳೀಕರು ತೊಂದರೆ ಆಗ್ತಿದೆ ಅಲ್ಲೆಲ್ಲ ಹೋಗ ಬರೋಗೆ ವಾಸನೆ. ಓಕೆ. ಹೌದು ಸರ್. ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನ ಏನು ಮಾಡ್ಲಿಲ್ವಾ ನೀವು? ಸರ್ ನಾವು ಜನಪ್ರತಿನಿಧಿಗಳು ಮಾಡಿದ್ವಿ. ಅವರು ಗೋಲ್ಮಾಲ್ ಮಾಡಿ ಏನೇನ್ ಮಾಡ್ಕೊಂಡಿದ್ರು ಅಧಿಕಾರಿ ವರ್ಗದವರು, ಜನಪ್ರತಿನಿಧಿಗಳು ಯಾವುದೋ ಒಂದು ಶಕ್ತಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಗ್ಯಾಸ್ ಗೋಡೌನ್ ಮಾಲೀಕರು ಒತ್ತಡ ಅಥವಾ ಪ್ರಭಾವಕ್ಕೆ ಒಳಗಾಗಿ ಏನಾದ್ರು ಸೈಲೆಂಟ್ ಆಗಿ ಇದ್ದು ಬಿಟ್ಟಿದಾರ ಅಂತ? ಗ್ಯಾಸ್ ಗೋಡೌನ್ ಮಾಲೀಕರು ಏನಿಲ್ಲ ಸರ್, ಒತ್ತಡಕ್ಕೆ ಅವರು ಹೌದೌದು ಒತ್ತಡಕ್ಕೆ ಮಾಡಿದ್ದು ಅವ್ರು ಸೈಲೆಂಟ್ ಆಗಿದ್ದಾರೆ ಸರ್. ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ರಿ? ಒಂದ್ ಕಡೆ PDO ಹೇಳ್ತಾರೆ ಇಲ್ಲ 100 ಮೀಟರ್ಗಿಂತ ದೂರ ಇದೆ ಅಂತಿದ್ದಾರೆ. ಸೊ ಮುಂದೆ ಏನ್ ಮಾಡ್ಬೇಕು ಅಂತಿದ್ರಿ ಆ ಗೋಡೌನ್ ಎತ್ತಂಗಡಿ ಮಾಡಿಸುವಂತ ನಿಟ್ಟಿನಲ್ಲಿ ಅಂತ? ಸರ್ ಎತ್ತಂಗಡಿ ಮಾಡ್ಲೇಬೇಕು. ಯಾಕಂದ್ರೆ ಜನಸಾಮಾನ್ಯರಿಗೆ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅದನ್ನ ದೂರ ಗಾಡಿಗಳ ಆಮೇಲೆ ಗಾಡಿಗಳೆಲ್ಲ ರೋಡ್ಗೆ ಹಾಕ್ತಾರೆ. ವೆಹಿಕಲ್ಸ್ಗಳು ತೊಂದರೆಗಳು ಆಗ್ತದೆ. ವೆಹಿಕಲ್ಸ್ಗಳು ಎಲ್ಲ ಗ್ಯಾಸ್ ಬಂದಂತ ಗೂಡ್ಸ್ಗಳು ಎಲ್ಲ ರೋಡ್ ಅಲ್ಲಿ ನಿಂತ್ಕೊಂಡು ಬಹಳಷ್ಟು ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ, ಸ್ಕೂಲ್ ಮಕ್ಕಳಿಗೆ. ಓಕೆ, ಧನ್ಯವಾದ ವಿಜಯ್ ಕುಮಾರ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಪಾಲಸಂದ್ರ ಅನ್ನುವಂಥ ಸರ್ಕಾರಿ ಶಾಲೆ ಅನತಿ ದೂರದಲ್ಲಿದೆ. PDO ಹೇಳ್ತಾರೆ 100 ಮೀಟರ್ಗಿಂತ ದೂರ ಇದೆ ಅಂತ. ಆದರೆ ಅನಿಸ್ತಾ ಇದ್ದಿದ್ದು PDO ಬೇಜವಾಬ್ದಾರಿಯಿಂದ ರೆಸ್ಪಾನ್ಸ್ ಮಾಡ್ತಾ ಇದ್ರು, ಉತ್ತರಿಸ್ತಾ ಇದ್ರು ಅಂತ ನನಗನ್ನಿಸ್ತು. ಯಾಕಂದರೆ PDO ಮಕ್ಕಳ ಹಿತರಕ್ಷಣೆಗಿಂತಲೂ ಕೂಡ ಗ್ಯಾಸ್ ಏಜೆನ್ಸಿಯ ಗೋಡೌನ್ ನಡೆಸ್ತಾ ಇರುವಂಥ ಓನರ್ನ ಹಿತರಕ್ಷಣೆಗೆ ಏನಾದರೂ ಮುಂದಾಗಿದ್ದಾರಾ ಅನ್ನುವಂಥ ಅನುಮಾನವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಿದ್ದಾರೆ. ನಾವಲ್ಲ, ಸಾರ್ವಜನಿಕರೇ ಹೇಳ್ತಾರೆ ಸರ್ ಅಲ್ಲಿ 100 ಮೀಟ್ರಿಗಿಂತ ಇನ್ನೂ ದೂರದಲ್ಲೇನಿಲ್ಲ, 100 ಮೀಟರ್ ಒಳಗೆ ಇದೆ ಅಂತಾರೆ ಸಾರ್ವಜನಿಕರು. ಒಂದು ಗಮನಿಸಬೇಕಾಗುತ್ತೆ, ಸಾಮಾನ್ಯವಾಗಿ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಹೆಚ್ಚಾಗಿದ್ದರೆ, ಅವರು ಹೇಳ್ತಾ ಇದ್ರು ಸ್ಥಳೀಯರು 1000ಕ್ಕಿಂತ ಹೆಚ್ಚು ಸಿಲಿಂಡರ್ಗಳು ಸಂಗ್ರಹ ಆಗುತ್ತೆ ಅಂತ. 1000ಕ್ಕಿಂತ ಹೆಚ್ಚು ಸಿಲಿಂಡರ್ಗಳು ಸಂಗ್ರಹ ಆದರೆ ನಿಯಮಗಳ ಪ್ರಕಾರ 100 ಮೀಟರ್ಗಿಂತನೂ ಇನ್ನೂ ಹೆಚ್ಚಿನ ದೂರದಲ್ಲಿ ಗೋಡೌನ್ಗಳು ಇರಬೇಕು ಅಂತ ನಿಯಮಗಳು ಹೇಳುತ್ತೆ. ಹೀಗಿರುವಾಗ PDO ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ
ಬರೀ ತಿಪ್ಪೆ ಸಾರಿಸಿದ್ರು ಅಂತಾರಲ್ಲ, ಆ ರೀತಿ ಇತ್ತು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ. ಇನ್ನೂ ಹೆಚ್ಚಿನ ಪ್ರಶ್ನೆಯಲ್ಲಿ ಕೇಳಿಬಿಡ್ತಾರೋ ಅನ್ನುವಂಥ ಕಾರಣಕ್ಕೆ PDO ಫೋನ್ ಕಟ್ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಆದರೆ ಒಂದು ತಿಳ್ಕೊಳ್ಳಿ ಸಂಬಂಧಪಟ್ಟಂಥ ಅಧಿಕಾರಿಗಳೇ, PDO ಅವರೇ, ದಯವಿಟ್ಟು ಒಂದು ತಿಳ್ಕೊಳ್ಳಿ, ಫ್ರೀಡಮ್ ಟಿವಿ ಈ ಸುದ್ದಿಯನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ವಿಸ್ತೃತವಾದಂಥ ಸುದ್ದಿಯನ್ನು ಬಿತ್ತರ ಮಾಡ್ತೀವಿ. ಅಲ್ಲಿ ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಮಕ್ಕಳ ಜೀವಕ್ಕಿಂತ ದೊಡ್ಡದಲ್ಲ. ಯಾರೇ ತಮ್ಮ ಲಾಭಕ್ಕೋಸ್ಕರ ಶಾಲೆಯ ಅನತಿ ದೂರದಲ್ಲೇ 100 ಮೀಟರ್ ಒಳಗಡೆ ಅಥವಾ 100 ಮೀಟರ್ ಅಂತರದಲ್ಲೇ ಇಟ್ಕೊಂಡಿದ್ರೆ, ಅಥವಾ ಸಿಲಿಂಡರ್ಗಳ ಸಾಮರ್ಥ್ಯ ಆ ಗೋಡೌನ್ನಲ್ಲಿ ಹೆಚ್ಚಳವಾಗಿದ್ದಂಥ ಸಂದರ್ಭದಲ್ಲಿ ಇನ್ನೂ ದೂರದಲ್ಲಿ ಗೋಡೌನ್ನ ಇಟ್ಕೊಳ್ಬೇಕಾಗುತ್ತೆ. ಹೀಗಿದ್ದು ಅಲ್ಲೇ ಇಟ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದ್ರೆ ಖಂಡಿತವಾಗಲೂ ಕೂಡ ಒಂದು ಕಾನೂನಾತ್ಮಕವಾದಂಥ ಒಂದು ಆ್ಯಕ್ಷನನ್ನು ಅಲ್ಲಿನ ಜನರೇ ತಗೊಳ್ತಾರೆ. ಮತ್ತು ನಾವು ಕೂಡ ಈ ಸುದ್ದಿಯನ್ನು ವಿಸ್ತೃತವಾಗಿ ಬಿತ್ತರಿಸ್ತಾ ಹೋಗ್ತೀವಿ. ಮಕ್ಕಳ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ರೀ. ಯಾರೋ ಒಬ್ಬ ಬಿಸ್ನೆಸ್ ಮಾಡ್ಕೊಂಡು ಹಣ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲಿ ಗೋಡೌನ್ ಇಟ್ಕೋತಾನೆ ಅಂತಂದರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ? PDO ಅವರೇ, ದಯವಿಟ್ಟು ಇನ್ನೊಂದ್ಸರಿ ಸ್ಪಾಟ್ಗೆ ಹೋಗಿ ಪರಿಶೀಲನೆ ಮಾಡಿ. ನೆಪ ಹೇಳೋದಲ್ಲ. ಸೊ ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ದಂತಿತ್ತು. ನಾವು ಮತ್ತೆಲ್ಲಿ ಪ್ರಶ್ನೆ ಕೇಳ್ತೀವೋ ಅಂತ ಫೋನ್ ಕಟ್ ಮಾಡಿದ್ರಲ್ಲ, ನೆಪ ಹೇಳಿಕೊಂಡು ದಯವಿಟ್ಟು ಇನ್ನೊಮ್ಮೆ ಹೋಗಿ ಪರಿಶೀಲನೆ ಮಾಡಿ. ದಯವಿಟ್ಟು ಶಿಕ್ಷಣ ಇಲಾಖೆ ಕೂಡ ಇತ್ತ ಗಮನ ಹರಿಸಬೇಕು. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಲ್ಲ. ಅಲ್ಲಿ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ವೆಹಿಕಲ್ಗಳನ್ನು ನಿಲ್ಲಿಸ್ತಾರಂತೆ, ಮಕ್ಕಳು ಓಡಾಡೋದಕ್ಕಾಗೋದಿಲ್ಲ, ಗ್ರಾಮಸ್ಥರು ಹೊಲ ಗದ್ದೆಗಳಿಗೆ ಓಡಾಡೋದಕ್ಕಾಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ. ಮತ್ತು ಅಲ್ಲಿ ಗ್ಯಾಸ್ ರೀಫಿಲ್ ಮಾಡುವಾಗ ಅಥವಾ ಇನ್ನೊಂದು ಸಿಲಿಂಡರ್ಗೆ ಫಿಲ್ ಮಾಡುವಂಥ ಸಂದರ್ಭದಲ್ಲಿ ವಾಸನೆ ಬರುತ್ತಂತೆ. ಅದನ್ನು ತಡ್ಕೊಂಡು ಹೇಗಿರ್ತಾರೆ? ಏನಾದರೂ ಹೆಚ್ಚು ಕಡಿಮೆ ಆದರೆ ಜೀವ ಅನ್ನುವಂಥದ್ದು ಹೋಗುತ್ತಲ್ಲ. ದಯವಿಟ್ಟಿತ್ತ ಗಮನ ಹರಿಸಿ ಅಂತ ಹೇಳ್ತಾ ಇವತ್ತಿನ ಕಂಪ್ಲೇಂಟ್ ಬಾಕ್ಸನ್ನು ಮುಗಿಸ್ತೀನಿ. ಇನ್ನು ಸಾಮಾನ್ಯವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಬಹುದು ನಿಮ್ಮ ಸಮಸ್ಯೆಗಳನ್ನು. 9686651049 ಈ ವಾಟ್ಸಪ್ ನಂಬರ್ಗೆ ತಾವು ಕರೆ ಮಾಡಬಹುದು. ಸಾಕ್ಷಿಯನ್ನು ಕೂಡ ನೀಡುವ ಮೂಲಕ ನಿಮ್ಮ ಸಮಸ್ಯೆ ಹೇಳ್ಕೊಳ್ಬೋದು. ಅಥವಾ ಕಚೇರಿ ಬರೋದಾದರೆ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ನೀವು ಒಂದಷ್ಟು ದೂರುಗಳನ್ನು ಕೊಡೋದಕ್ಕೆ ಕಚೇರಿಗೂ ಕೂಡ ನೇರವಾಗಿ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು ಸಾಕ್ಷಿ ಸಮೇತ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.